ಮತ್ತು ನಿರ್ದೇಶಕರಾದ ಮಹೇಶ್ ಅವರಿಗೆ. ಎಲ್ಲರಿಗೂ ನಮಸ್ತೆ. ತುಂಬಾ ದಿನಗಳ ಹಿಂದೆ ಭೇಟಿ ಮಾಡಿದ್ದು, ಅಂದ್ರೆ ಮುಗಿಸಿದ ದಿನ. ಬಟ್ ತುಂಬಾನೇ ಲೇಟ್ ಆಯ್ತು ಅಂತ ಅನ್ಕೋಬಹುದು. ಬಟ್ ಲೇಟ್ ಆಗೋದಕ್ಕೂ ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು, ವೀಸಾ ಪ್ರಾಬ್ಲಮ್ ಇತ್ತು ಕೆಲವೊಬ್ಬರು. ಯಾಕಂದ್ರೆ ಬ್ಯಾಂಕಾಕ್ ಶೂಟಿಂಗ್ ಇತ್ತು. ಅದಾದ್ಮೇಲೆ ಸ್ವಲ್ಪ ಗೌಡ್ರು ಚೆನ್ನಮ್ಮ IPS ಆ ಕಡೆ ಸ್ವಲ್ಪ ಬಿಸಿ ಆಯ್ತು. ಆ ಎಲ್ಲ ಬಿಸಿ ಮತ್ತೆ ಸ್ವಲ್ಪ ಒತ್ತಡಗಳಿಂದ ಸ್ವಲ್ಪ ಲೇಟ್ ಆಗಿ ಇವತ್ತು ಸಿನಿಮಾವನ್ನ ಎಲ್ಲಾ ರೀತಿಯಿಂದ ಮುಗಿಸಿ ಒಂದು ಯೂ ಸರ್ಟಿಫಿಕೇಟ್ ಅನ್ನು, ಸೆನ್ಸಾರ್ ಇಂದ ಯೂ ಸರ್ಟಿಫಿಕೇಟ್ ಕೂಡ ತಗೊಂಡು ಯಾವುದೇ ರೀತಿ ಕಟ್ಸ್ ಇಲ್ದೇನೆ ಒಂದು ಒಳ್ಳೆ ಚಿತ್ರ ಮಾಡಿಕೊಂಡು ರಿಲೀಸ್ ಡೇಟ್ ಅನ್ನು ಕೂಡ 2ನೇ ತಾರೀಕು 3ನೇ ತಿಂಗಳು ಮುಂದಿನ ತಿಂಗಳು ರಿಲೀಸ್ ಹಂತವನ್ನು ತಲುಪಿ ಆ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿಕೊಂಡು ಇಡೀ ಚಿತ್ರತಂಡ ಬಂದು ಇವತ್ತು ನಿಮ್ಮ ಮುಂದೆ ಆ ಒಂದು ಸಂತೋಷ ಹಂಚ್ಕೊಳ್ಳೋದು ಕೂತಿದೆ. ಅವತ್ತು ಸಿನಿಮಾ ಆರಂಭ ಮಾಡಿದಾಗ ನಾವು ಒಂದು ಇಷ್ಟು ದಿನದಲ್ಲಿ ಶೂಟಿಂಗ್ ಮುಗಿಸ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ಆಗ್ಲಿಲ್ಲ. ಅನಿವಾರ್ಯ ಕಾರಣಗಳಿಂದ ಒಂದು 8 ದಿನ ಜಾಸ್ತಿ ಆಯ್ತು. ಅದಕ್ಕೂ ಕೂಡ ನಮ್ಮ ನಿರ್ಮಾಪಕರಾದಂತ RS ಗೌಡ್ರು ಯಾವುದೇ ರೀತಿ ಮಾತಾಡದೆ ಸಿನಿಮಾ ಚೆನ್ನಾಗಿ ಬರ್ತಾರೆ, ಸಿನಿಮಾ ಚೆನ್ನಾಗಿ ಮಾಡೋಣ ಅಂತ ಕೊಟ್ಟು ಮತ್ತೆ ಒಂದು 8 ದಿನ ಜಾಸ್ತಿ ಮಾಡಿ ಒಟ್ಟಾರೆ ಸುಮಾರು ದಿನಗಳ ಕಾಲ ಶೂಟಿಂಗ್ ಮಾಡಿದ್ವಿ. ಇಡೀ ಸಿನಿಮಾ ನಾವು ಏನ್ ಅನ್ಕೊಂಡು ಆರಂಭ ಮಾಡುವಾಗ ಇದೇ ರೀತಿ ಬರಬೇಕು, ಈ ಸಿನಿಮಾ ಇದೇ ರೀತಿ ಇರಬೇಕು, ಹೀಗೆ ರಿಚ್ನೆಸ್ ಇರಬೇಕು. ಯಾಕಂತಂದ್ರೆ ಬರ್ತಾ ಇರೋ ಅಷ್ಟು ಸಿನಿಮಾಗಳು ಕೂಡ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಾಗಿರೋದ್ರಿಂದ ಇದು ಎಲ್ಲೂ ಕೂಡ ಕಡಿಮೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ತುಂಬಾ ಗಮನ ಕೊಟ್ಟು ಪ್ರತಿಯೊಂದೊಂದು ಸೀನನ್ನು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ನಾವು ಏನ್ ಅನ್ಕೊಂಡು ಆರಂಭದಲ್ಲಿ ಅದಕ್ಕಿಂತಲೂ ಕೂಡ ತುಂಬಾ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ನಿರ್ಮಾಪಕರು ನೋಡಿ ಖುಷಿ ಪಟ್ರು. ಒಬ್ಬ ನಿರ್ದೇಶಕನಿಗೆ ನಿರ್ಮಾಪಕರು ಖುಷಿ ಆದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಹಾಗೇನೆ ಮ್ಯೂಸಿಕ್ ಡೈರೆಕ್ಟರ್ ಆದಂತ ಶ್ರೀಧರ್ ಅವರು ಆರಂಭದಲ್ಲಿ ನಾವೊಂದು 2-3 ಸಾಂಗ್ಗಳನ್ನ ರೆಡಿ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಮತ್ತೆ ಇನ್ನೊಂದು 3 ಸಾಂಗ್ಗಳನ್ನ ರೆಡಿ ಮಾಡಿದ್ವಿ. ನಾನು ಏನ್ ಅಂದ್ಕೊಂಡ ನನ್ನ ಮತ್ತೆ ಶ್ರೀಧರ್ 3ನೇ ಸಿನಿಮಾ ಕಾಂಬಿನೇಷನ್ ನನ್ನ ಅನಿಸಿಕೆ ಅಭಿಪ್ರಾಯಗಳಿಗೆ ತಕ್ಕ ಹಾಗೆ ಸಿನಿಮಾಗೆ ಹೇಗ್ ಬೇಕು ಸಿಚುಯೇಷನ್ಗಳಿಗೆ ತಕ್ಕ ಹಾಗೆ ಒಂದು 6 ಸಾಂಗ್ ಅನ್ನು ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ ಸಾಂಗ್ಗಳಷ್ಟು ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೇನೆ ಛಾಯಾಗ್ರಾಹಕರಾದಂತ ಸೂರಿ ಇಡೀ ಸಿನಿಮಾನ ಒಬ್ಬ ನಿರ್ದೇಶಕ ಏನೇ ಕನಸ್ಕೊಂಡ್ರು ಆ ಕನಸನ್ನ ಪೂರೈಸುವಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಛಾಯಾಗ್ರಾಹಕ. ಆ ಛಾಯಾಗ್ರಾಹಕ ಸೂರಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ತಮ್ಮ ಕೆಲಸನ. ಫಸ್ಟ್ ಕಾಪಿ ನೋಡಿ ಎಲ್ಲರೂ ಖುಷಿ ಪಟ್ಟು ಎಲ್ಲರೂ ಕೂಡ ಹೊಗಳಿ ಅದನ್ನ ಪ್ರಶಂಸೆ ಮಾಡಿದ್ವಿ. ಇವತ್ತು ಯಾವುದೋ ಒಂದು ಶೂಟಿಂಗ್ ಅಲ್ಲಿ ಇದ್ದಾರೆ, ನಮ್ಮ ಜೊತೆ ಬರಕ್ಕಾಗಿಲ್ಲ. ಆ ಸೂರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆ ಅಷ್ಟು ಸಿನಿಮಾವನ್ನ ನಾವೇನ್ ಮಾಡ್ಕೊಂಡ್ ಬಂದಿದ್ವೋ ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳಿ ಅದನ್ನೆಲ್ಲವನ್ನು ಕಟ್ ಮಾಡಿದಂತ ನಮ್ಮ ಹರ್ಷ, ಅವನಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಈ ಇಬ್ಬರು ಕಲಾವಿದರು ಅಂದ್ರೆ ಗುರುವರು ಮತ್ತೆ ರೂಪ ಅವ್ರ ಬಗ್ಗೆ ಬಿಗಿನಿಂಗ್ ಆರಂಭದಲ್ಲಿ ರೂಪ ಅವ್ರು ಮಾಡಿದ್ದ ಸಿನಿಮಾನು ನೋಡಿದ್ದೆ. ಬಟ್ ಇವ್ರು ಮಾಡಿದ್ದು ಗುರು ಮಾಡಿದ ಸಿನಿಮಾನು ಕೂಡ ನೋಡಿದ್ದೆ. ಬಟ್ ಇವರಿಬ್ಬರು ಹೇಗ್ ಮಾಡ್ತಾರೆ ಈ ಸಿನಿಮಾಗೆ, ಹೇಗೆ ಇವರಿಂದ ಕೆಲಸ ತೆಗೆಯೋದು ಅನ್ನೋ ಒಂದು ಭಯ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಮಾಡ್ತಾರೆ. ಯಾಕಂದ್ರೆ ತಂದೆ ಒಬ್ಬ ದೊಡ್ಡ ಹೀರೋ ಮತ್ತೆ ಅನುಭವಿಸಿದ ಹೀರೋಯಿನ್, ಇಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ನಾನು ಏನ್ ಅಂದುಕೊಂಡು ಅದಕ್ಕಿಂತಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಸಂತೋಷ ನನಗಿದೆ. ಇಬ್ರು ಕೂಡ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಯಾವುದೇ ರೀತಿ ಅದರಲ್ಲಿ ಡೌಟೇ ಇಲ್ಲ. ಒಟ್ಟಾರೆಯಾಗಿ ಇಡೀ ಸಿನಿಮಾ ಒಂದು ಅದ್ಭುತವಾಗಿ ಇಡೀ ಯೂತ್ ಪ್ಲಸ್ ಫ್ಯಾಮಿಲಿ ಕೂತು ನೋಡುವಂತ ಒಂದು ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹೀಗೆ ತುಂಬಾ ಥ್ಯಾಂಕ್ಸ್. ಸಂಕ್ರಾಂತಿ ಹಾಡುಗಳು ರಿಲೀಸ್ ಆಗಿದೆ. ಸೊ ಚೆನ್ನಾಗಿ 1-2 ಹಾಡು ತುಂಬಾ ಚೆನ್ನಾಗಿದೆ ಅಂತ ನನಗೆ ಪ್ರತಿಕ್ರಿಯೆ ಬಂದಿದೆ. ಹಾಗೆ ಸಿನಿಮಾ ಈಗ ರಿಲೀಸ್ ರೆಡಿ ಆಗ್ಬಿಟ್ಟಿದೆ. ಸೊ ನಾವೆಲ್ಲ ನೋಡಿದ್ವಿ. ಸೊ ನಮಗೆ ತುಂಬಾ ಖುಷಿಯಾಗಿದೆ. ವಿ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಂಡ್ ಪಾಸಿಟಿವ್ ಇದು ಬರ್ತದೆ, ಫೀಲಿಂಗ್ ಬರ್ತದೆ. ಸೊ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅವರವರ ಟ್ಯಾಲೆಂಟ್ ಮತ್ತೆ ಅವರೆಲ್ಲ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೀವಿ. ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಅದು ಸಾಕಾರವಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಉತ್ತೇಜನ ಇದ್ರೆ ಜನಗಳಿಗೆ ಒಳ್ಳೆ ಸಿನಿಮಾ ಒಳ್ಳೆ ತರ ಅವ್ರಿಗೆ ರೀಚ್ ಆಗಿದೆ ಅಂತ ನನ್ನ ಭಾವನೆ. ಧನ್ಯವಾದಗಳು. ಹಾಗೆ ಮಹೇಶ್ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಬರ್ತಾನೆ ಇದೆ, 3ನೇ ಸಿನಿಮಾ. ಸೊ ಅವರು ನನ್ನ ಕಾಂಬಿನೇಷನ್ ಅಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಅವರು ಒಳ್ಳೆ ಸಾಂಗ್ಸ್ ಮಾಡ್ಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಅದು ತುಂಬಾ ನನಗೆ ಅದೇ ಎನ್ಕರೇಜ್ಮೆಂಟ್ ಅಂತ ಹೇಳ್ಬೇಕು ಫಸ್ಟ್ ಬಿಗಿನಿಂಗ್. ಸೊ ಹಾಗೇನೆ RS ಗೌಡ್ರು ಸರ್ ಅವ್ರ ಬಗ್ಗೆ ಏನ್ ಹೇಳ್ಬೇಕಾಗಿ ಎಲ್ರಿಗೂ ಗೊತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ವರ್ಕಿಂಗ್ ಫಾರ್ ಸಂಕ್ರಾಂತಿ. ಥ್ಯಾಂಕ್ ಯು ಆಲ್.
ತುಂಬಾ ಪ್ರಚಾರಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಚಿತ್ರದ ಬಗ್ಗೆ, ಸಂಕ್ರಾಂತಿ ಬಗ್ಗೆ ಒಂದೆರಡು ಮಾತು ಡೈರೆಕ್ಟರ್ ಆಡಬೇಕು ಮತ್ತೆ ಅಂತ ಕೇಳ್ಕೊಳ್ತೀನಿ. ಮಾತಾಡಿದೆ. ಯಾಕಂತಂದ್ರೆ ಇದು ಮನಸ್ಸುಗಳ ಹಬ್ಬ. ಸಂಕ್ರಾಂತಿ ಅನ್ನೋದು ಒಂದು ಸಿನಿಮಾವನ್ನು ಸಂಕ್ರಾಂತಿ ದಿನ ರಿಲೀಸ್ ಮಾಡುವಂತ ಒಂದು ಸಿನಿಮಾ ಅಲ್ಲ. ಬಟ್ ಮನಸ್ಸುಗಳು ಸಂತೋಷ ಪಟ್ಟು ಸಿನಿಮಾ ನೋಡುವಂತ ಒಂದು ಸಿನಿಮಾ, ಕೂತು ಸಿನಿಮಾ ನೋಡುವಂತ ಒಂದು ಸಿನಿಮಾ ಅಂದ್ಬಿಟ್ಟು ಅವತ್ತು ಹೇಳಿದ್ದೆ. ಬಟ್ ಏನೇ ಹೇಳಿದ್ರು ಈಗ ಒಂದು ಕಥೆ ಅನ್ನೋದನ್ನ ಒಂದು ಗೌಪ್ಯವಾಗಿ ಇಟ್ಟಿರ್ತೀವಿ. ಆ ಗೌಪ್ಯ ಅನ್ನೋದನ್ನ ಒಂಚೂರು ಬಿಚ್ಚಿಡ್ಬೇಕು ಅಂತಂದ್ರೆ 2ನೇ ತಾರೀಕು ತನಕ ನೀವೆಲ್ಲ ನೋಡಿ ಈ ಮನಸ್ಸುಗಳು ಹೇಗೆ ಸಂತೋಷ ಪಡ್ತವೆ, ಏನಕ್ಕೆ ಇದಕ್ಕೆ ಸಂಕ್ರಾಂತಿ ಅಂತ ಹೆಸರಿಟ್ವಿ ಅನ್ನೋದನ್ನ ನೀವೆಲ್ಲ ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವಾಗ ನೀವು ಕೊಡುವಂತ ಒಂದು ನಮ್ಮ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀರೋ ಅದು ನಮಗೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಸಿನಿಮಾ ಬಗ್ಗೆ ಮುಂಚೆನೆ ಎಲ್ಲರೂ ಕೂಡ ಮಾತಾಡಿದ್ದೆ ಹಲವಾರು ಟಿವಿ ಮಾಧ್ಯಮಗಳಲ್ಲಿ. ಇಲ್ಲ ಸರ್, ನಾವು ಸಿನಿಮಾ ಮಾಡಿದ್ವಿ, ಎಲ್ಲ ಕೂಡ ಪ್ರಶ್ನಾತ್ಮಕವಾಗಿದೆ. ಅದು ಉತ್ತರ ಬರೋದೇ ನಿಮ್ಮಿಂದ ಸರ್. ಸಿನಿಮಾದಲ್ಲಿ ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರಗಳು ಇಲ್ಲ ಖಂಡಿತ ಇಲ್ಲ ಸರ್. ಈಗ ನಾವು ಮಾಡಿರುವಂತ ಒಂದು ಸಿನಿಮಾ ಒಂದು ಪ್ರಶ್ನಾತ್ಮಕವಾಗಿದೆ ಅಷ್ಟೇ. ನಾವು ಮಾಡಿರುವಂತ ಒಂದು ಸಿನಿಮಾ ನಮಗ್ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಚೆನ್ನಾಗಿದೆಯೋ ಚೆನ್ನಾಗಿದ್ರೆ ಮತ್ತೆ ಪ್ರಶ್ನೆ ಆಗ್ಬೇಕಾದ್ದೇ ಇಲ್ಲ. ಚೆನ್ನಾಗಿದೆ ಅನ್ನೋದು ನಿಮ್ಗೆ ವಿಶ್ವಾಸ ಇದೆ ಸರ್. ನನಗೆ ಚೆನ್ನಾಗಿದೆ ಅನ್ನೋದು ಪ್ರಶ್ನೆ ಆಗುದಿಲ್ಲ, ಚೆನ್ನಾಗಿದೆ ಅನ್ನೋದು ಉತ್ತರ. ಆಯ್ತಾ? ಪ್ರಶ್ನೆ ಅಂತಂದ್ರೆ ಚೆನ್ನಾಗಿದೆಯಾ ಅನ್ನೋದು, ಚೆನ್ನಾಗಿದೆ ಅಂದ್ರೆ ಅದು ಉತ್ತರ ಆಗಿದೆ. ಥ್ಯಾಂಕ್ ಯು ಸರ್. ನಾವು ತಿಳ್ಕೊಳ್ಳುವಂತ ವಿವಾದಗಳು, ಯಾಕಂದ್ರೆ ನೀವು ಆಗ ಹೇಳಿದ್ದು ಅಂತ ನಾವು ಕೇಳಿದ್ದೇನು ಅಂತಂದ್ರೆ ಆಕೆಗೆ ಅಭಿನಯ ಬರೋದಿಲ್ಲ ಅಂತ ಅನ್ನೋದು ನೀವು ಹೇಳಿದ್ರಿ ಅಂತ ಕೇಳ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲಿನ ಇದೇನು ನಾವು ತಿಳಿದಿದ್ದು ಅಂತ ನಮ್ಗೆ ತಿಳಿದಿಲ್ಲ, ಸತ್ಯ ಸುಳ್ಳು ಗೊತ್ತಿಲ್ಲ. ಅವರನ್ನ ಆಡಿಷನ್ ಮಾಡಿ ನೀವು ಕರ್ಕೊಂಡಿದ್ರು, ಅದಾದ್ಮೇಲೆ ಆಕೆಗೆ ಟ್ರೈನಿಂಗ್ ಕೊಟ್ಟಿದ್ರು, ಅದಾದ್ಮೇಲೆ ಅವರಿಬ್ರು ಚಾನಲ್ ಮೇಲೆ ಬಂದು ನಿರ್ದೇಶಕರು ಏನೋ ಯಾವ ಕಾರಣಕ್ಕೆ ಅವರು ಹೊರಗೆ ಬಂದ್ರು ಅಥವಾ ಹೊರಗೆ ಹಾಕಿದ್ರು ಅನ್ನೋದನ್ನ ಅವ್ರು ಹೇಳಿದ್ರು. ನೀವೇ ಹೇಳಿ, ನಮ್ಮ ಬಾಯಲ್ಲಿ ಹೇಳಿ ಚೆನ್ನಾಗಿದೆ. ಇಲ್ಲ ಸರ್, ನಿರ್ದೇಶಕರು ಇವತ್ತಿನ ತನಕ ಹೊರಗಾಕಿದ್ದಾರೆ. ಹೊರಗಾಕೋದಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ಎಲ್ಲೂ ಆಕೆ ಆ ಹುಡುಗಿ ಹೇಳಿಲ್ಲ ಸರ್. ಅಲ್ಲಿ ಆಕೆ ಇಲ್ಲ, ಅಲ್ಲಿ ಆಕೆ ಆ ಹುಡುಗಿಯಿಂದ ಬಂದಂತ ಒಂದೇ ಒಂದು ಕಾರಣ ಏನಂತಂದ್ರೆ ಬೇರೆ ಏನೇನೋ ಹೇಳಿದ್ರು ಅದು ನನ್ನ ತನಕ ಬಂದಿಲ್ಲ. ಆಕೆ ಮಾಧ್ಯಮದಲ್ಲಿ ಕೂತ್ಕೊಂಡು ಇಲ್ಲ ನಿರ್ಮಾಪಕರ ಮೇಲೆ ಮತ್ತೆ ಯಾರನ್ನೋ ಮೇಲೆ ಒಂದು ಆಪಾದನೆಯನ್ನು ಹೊರಿಸಿದ್ರು. ಆ ಆಪಾದನೆ ಖಂಡಿತವಾಗ್ಲೂ ಒಂದು ಸುಳ್ಳು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಸ್ ಎ ಡೈರೆಕ್ಟರ್ ಆಗಿ ಆಡಿಷನ್ ಮಾಡಿ ನಿರ್ದೇಶಕರ ಮೇಲೆ ಅಲ್ಲ, ನಿರ್ದೇಶಕರ ಮೇಲೆ ಆಪಾದನೆ ಇರಲಿಲ್ಲ. ಇಲ್ಲ ಸರ್, ಯಾರ ಮೇಲೆ ಕೂಡ ಆಪಾದನೆ ಅನ್ನೋದಿಲ್ಲ. ಆಕೆ ಒಂದು ಹೇಳಿಕೆ ಕೊಟ್ಟಿದ್ರೆ ಅಷ್ಟೇ. ಹೇಳಿಕೆ ಅಂದ್ರೆ ಆಪಾದನೆ ತರದ ಹೇಳಿಕೆನಾ? ಖಂಡಿತ ಸರ್, ಖಂಡಿತ. ನಿರ್ದೇಶಕರು ಯಾರು ಮಾತಾಡಿದ್ರು ಅಂತಾನೋ ಆ ತರದ ಇಲ್ಲ ಸರ್, ನಿರ್ದೇಶಕರ ಮೇಲೆ ಯಾವತ್ತೂ ಕೂಡ ಆಪಾದನೆ ಇಲ್ಲ. ಇಲ್ಲಿ ನಿರ್ಮಾಪಕರು ಮತ್ತು ಮ್ಯಾನೇಜರ್ ಮೇಲೆ ಎಲ್ಲೋ ಒಂದು ಕಡೆ ಆಕೆ ಇಲ್ಲದ ಸಲದ ಆರೋಪಗಳನ್ನ ಮಾಡಿದ್ರು. ಆರೋಪಗಳನ್ನ ಮಾಡೋದಕ್ಕೆ ಕಾರಣ ಏನಂತಂದ್ರೆ ನೀವು ಕೇಳಿದಾಗೆ ಆಡಿಷನ್ ಮಾಡಿದ್ದು ನಿಜ ಸರ್. ಆಕೆ ಹುಡುಗಿ, ಆ ಹುಡುಗಿನ ಆಡಿಷನ್ ಮಾಡಿ ಆಕ್ಟಿಂಗ್ ಕೂಡ 3 ದಿನಕ್ಕೇನೆ ನಾವು ತುಂಬಾ ಕ್ಯಾನ್ಗಳನ್ನ ಬಂದ್ ಮಾಡಿ ನಿರ್ಮಾಪಕರು ನನ್ನನ್ನು ಪ್ರಶ್ನೆ ಮಾಡಿದಾಗ ಇಲ್ಲ ಹುಡುಗಿ ತುಂಬಾ ನರ್ವಸ್ ಆಗ್ತಾ ಇದೆ. ಅಲ್ಲಿ ಆಡಿಷನ್ ಮಾಡಿದಾಗ ಹುಡುಗಿ ಚೆನ್ನಾಗಿ ಮಾಡ್ತು, ಬಟ್ ಇಲ್ಲಿ ಕ್ಯಾಮ್ರಾ ಪ್ಲಸ್ ಈ ಲೈಟಿಂಗ್ಸ್ ಈ ಅಟ್ಮಾಸ್ಫಿಯರ್ ನೋಡಿ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಇನ್ನೊಂದು ವಾರನೋ 15 ದಿನನೋ ಆದ್ರೆ ಹುಡುಗಿ ಪಿಕಪ್ ಆಗ್ಬೋದು ಅಂತಾನು ಕೂಡ ಹೇಳಿದ್ರು. ಅವಾಗ ನಿರ್ಮಾಪಕರು ಒಂದು ತೀರ್ಮಾನ ತಗೊಂಡಿದ್ದು ಏನಂತಂದ್ರೆ ಎಲ್ಲರೂ ಕೂತು ನಿರ್ಧಾರ ಮಾಡಿದಾಗ 15 ದಿನ ಅಂತಂದ್ರೆ ಡೇ ಬೈ ಡೇ ಒಂದು ದಿನ ಮಾಡೋ ಸೀನು 4 ದಿನ, ಆಲ್ರೆಡಿ 3 ದಿನ ಮಾಡಿದ್ರು ಸರ್ ಒಂದು ಸೀನನ್ನ. ಇದೇ ರೀತಿ ಪ್ರತಿಯೊಂದು ಸೀನನ್ನು 3 ದಿನ 4 ದಿನ ಮಾಡ್ತಾ ಹೋದ್ರೆ ನಾನು ಈಗಿರೋ ಕನ್ನಡ ಚಿತ್ರರಂಗದ ಪರಿಸ್ಥಿತಿಗೆ ಬಜೆಟ್ ಅನ್ನು ನಾನು ಹೇಗೆ ನಿಭಾಯಿಸ್ತೀನಿ ನಾನು? ದಯವಿಟ್ಟು ಆಗಲ್ಲ ಸರ್, ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಚೇಂಜ್ ಮಾಡೋದು. ಆ ಚೇಂಜ್ ಮಾಡಿದ ಮೇಲೆನೆ ಆ ಹುಡುಗಿಗೆ ಆಕ್ಟಿಂಗ್ ಬರಲ್ಲ ಅಂತ ಓಪನ್ ಆಗಿ ಹೇಳಿದ್ದು. ಸ್ವಲ್ಪ ಆಕ್ಟಿಂಗ್ ಬರಲ್ಲ ಅಂತ ಸರ್ ದಯವಿಟ್ಟು ಸುಮ್ಮನೆ ಹಳೆದನ್ನ ಪಾಪ ಯಾಕೆ ಏನಕ್ಕಂದ್ರೆ ಸರ್ ಈಗ ಒಳ್ಳೆ ಸಿನಿಮಾ ಮಾಡಿದ್ದೇವೆ, ರಿಲೀಸ್ ಹತ್ರ ಬಂದಿದೆ, ಯಾವುದೋ ಹಿಂದೆ ಅಕಸ್ಮಾತ್ ಈ ಸಿನಿಮಾದ ಫಸ್ಟ್ ಇಲ್ಲ ಏನಂದ್ರೆ ಅಲ್ಲ ನೀವು ಹೇಳ್ಬಾರ್ದು ಅಂತ ಹೇಳಕ್ಕಾಗಲ್ಲ. ಯಾಕೆ ಹೇಳೋಣ ಏನಂತಂದ್ರೆ ಇಲ್ಲ ಸರ್, ಈಗ ನಾವು ಕೆಲವನ್ನ ನಾವು ಜಾಸ್ತಿ ಇದನ್ನ ಕೇಳಬಾರ್ದು ಅದನ್ನ ಕೇಳಬಾರ್ದು ಹಳೆ ನೆನಪು ಮಾಡಬಾರ್ದು ಅಂತ. ಈಗ ನಾನು ಕೇಳಿದ್ರೆ ನಿಮ್ಮ ಮೊನ್ನೆ ಏನ್ ಕೊಡ್ಬಾರ್ದು ಅಂತ ಕೇಳಬಾರ್ದು. ನಾನು ನಮ್ಗೆ ತಿಳ್ಕೊಬರ್ತಾನೆ ಸರ್. ಈಗ ಕೆಲವು ಸನ್ನಿವೇಶದಲ್ಲಿ ಕೆಲವನ್ನ ಮಾತಾಡಬೇಕು. ಈಗ ಒಂದು ಒಳ್ಳೆ ಸಂದರ್ಭ, ಸಿನಿಮಾ ರಿಲೀಸ್ ಬಂದಿದೆ, ಯಾವ ಹಳೆ ಕೈಗಟ್ಟೆ ಸುಮ್ಮನೆ ಏನಿದೆ
ಅವ್ರು ಮಾಡಿದ ಆರೋಪ ಇತ್ತಲ್ಲ ಸರ್, ಅದು ಇಂಡಸ್ಟ್ರಿನ ಕಪ್ಪು ಚಿತ್ರ ಈ ತರದ ಎಲ್ಲ ಘಟನೆಗಳು ಕಾರಣ ಆಗಿದೆ. ಏನಂದ್ರೆ ಸರ್, ಈಗ ಸರ್ ಲೇಖನದಲ್ಲಿ ಯಾವುದೋ ಕಾರಣಾಂತರದಿಂದ ಹಾಗೆ ಮುಗಿದೋಗಿರೋದನ್ನ ಮತ್ತೆ ತಿರುಗಬಾರ್ದು, ರೀಪೋಸ್ಟ್ಮಾರ್ಟಮ್ ಮಾಡಬಾರ್ದು. ಒಟ್ಟಿಗೆ ಸಂಕ್ರಾಂತಿಗೆ ಸಂಬಂಧ ಸಿಗಲ್ಲ. ಇವತ್ತು ಜಗ್ಗೇಶ್ ಕೂತಿದ್ರು, ಜಗ್ಗೇಶ್ ಅವ್ರ ಮಗ ಕೂತಿದ್ದಾರೆ. ಮೀಡಿಯಾದಲ್ಲಿ ಏನೋ ಬರುತ್ತೆ, ಅವ್ರಿಗೆ ಏನೋ ಬೇಜಾರಾಗುತ್ತೆ. ನೀವೇನ್ ಮಾತಾಡ್ತಾ ಇದ್ದೀರಿ? ಮೀಡಿಯಾದಲ್ಲಿ ಏನೋ ಯಾಕೆ ಬರುತ್ತೆ, ನೀವೇನ್ ಮಾತಾಡಿಲ್ಲ ಅಂತ ಬರುತ್ತೆ. ಎಂತ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇನೋ ಮಾತಾಡ್ತೇವೆ. ಅವ್ರೇನಾದ್ರು ಮತ್ತೆ ನಿಮ್ಮಲ್ಲಿ ಆರೋಪ ಮಾಡ್ತಾರೆ ಅನ್ನೋ ಭಯ ಇದೆ? ಇಲ್ಲ ಇಲ್ಲ, ಅದೆಲ್ಲ ಇಲ್ಲ. ಮತ್ತೆ ನಾವ್ ಹೇಳ್ತೀವಿ ಸರ್, ಒಂದ್ಸಲ ಓದೋದ್ ಮೇಲೆ ಮೈಂಡ್ ನಂಬ್ಬೇಕಷ್ಟೇ. ಆ ಟಿವಿನಲ್ಲಿ ಹೇಳೋದಲ್ಲ, ಅಷ್ಟೊಂದು ತಿರುಗಿ ಹೇಳಿದೆ, ಡಿಪೆಂಡ್ ಮಾಡ್ಕೊಂಡು ಹೇಳೋದಲ್ಲ, ಅದನ್ನ ನೀವು ಅದನ್ನ ಹೇಳ್ಬಿಟ್ರೆ ಸರ್ ಈಗ ಮತ್ತೆ ನಾವೊಂದು ಹೇಳೋದು, ಇನ್ನೊಂದು ಹೇಳೋದು, ಅದು ಚರ್ಚೆ ದಾರಿ ಆಗುತ್ತೆ ಸರ್. ಈಗ ನಮ್ಮ ಬಗ್ಗೆ ಮಾತಾಡಕ್ ಬಂದಿದ್ದೇವೆ, ಕೆಲವು ಕಹಿ ಘಟನೆಗಳು ಇರುತ್ತೆ, ಹೌದಲ್ವಾ? ಅದನ್ನ ನಾವು ಮರ್ಕೊಳ್ಬೇಕಷ್ಟೇ. ಮತ್ತೆ ಏನಾಗುತ್ತೆ ಅಂದ್ರೆ ಸರ್, ಈಗ ಏನಾಗುತ್ತೆ ಅಂದ್ರೆ ನಾವು ಎಮೋಷನಲ್ ಕೇಳಿದ್ಕೆ ಏನು ಹೇಳೋದು, ಅದಕ್ಕೆ ಇನ್ನೊಬ್ರು ಮಾತಾಡೋದು ಬೇಡ. ದಯವಿಟ್ಟು ಇಲ್ಲ ಸರ್, ನಿಜ ಹೇಳೋದು ಒಂದ್ಸಲ ಏನಾಗುತ್ತೆ, ಇಲ್ಲ ಇಲ್ಲ, ನಿಜ ಹೇಳೋದು ಒಂದೊಂದ್ಸಲ ಏನಾಗುತ್ತಲ್ಲ, ಅದು ದೊಡ್ಡದಾಗುತ್ತೆ, ಬೇರೆ ತರ ಆಗುತ್ತೆ. ಬೇಡ, ಇನ್ನೊಬ್ರಿಗೂ ನೋವು ಮಾಡೋದು ಬೇಡ, ನಮಗೂ ಸರ್ ಇದೇನಾದ್ರು ಸರ್ ಏನಾದ್ರು 15 ಬಗ್ಗೆ ಮಾತಾಡ್ಬೋದು. ತುಂಬ ಹಳೇದಾಗಿರುತ್ತೆ, ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ಸಹಕಾರ ಇರಲಿ. ಒಂದು ದೊಡ್ಡ ಕಲಾವಿದರ ತಂಡನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ನಿಮ್ಮನ್ನೆಲ್ಲ ಕರೆದು ಒಂದು ಶೋ ಹಾಕಿ ಆ ಸಿನಿಮಾನು ಕೂಡ ತೋರಿಸ್ತೀವಿ. ಇಷ್ಟೆಲ್ಲ ಮಾತಾಡ್ತಾರೋ ನಾವುಗಳು ಏನ್ ಸಿನಿಮಾ ಮಾಡಿದೀವಿ ಅಂತಂದ್ಬಿಟ್ಟು ಖಂಡಿತ ನೀವು ನೋಡ್ತೀರಾ, ನಿಮ್ಮ ಪ್ರತಿಕ್ರಿಯೆಗಳನ್ನ ನೀಡ್ತೀರಾ. ದಯವಿಟ್ಟು ಈ ಸಿನಿಮಾನ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾದಲ್ಲಿ ಇನ್ನೊಂದು ವಾರದಲ್ಲಿ ಶೋ ಆಗಿ ತೋರಿಸ್ತೀನಿ ಸರ್. ಎಲ್ಲರೂ ಕೂಡ ಒಂಚೂರು ಸಸ್ಪೆನ್ಸ್ ಆಗಿ ಇಟ್ಟಿದ್ದೀವಿ. ಒಂದು ವಾರ ಬಿಟ್ಟಿದ್ರೆ ಪ್ರೆಸ್ ಮೀಟ್ ಮಾಡಿದ್ರೆ ಚೆನ್ನಾಗಿತ್ತು. ಮಾಡುವ ಸರ್, ಮತ್ತೆ ಇನ್ನೊಂದ್ಸರಿ ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳೋದಕ್ಕೆ ಮಾಡೋದು ಸರ್. ಇದೇನು ಅವಶ್ಯಕತೆ ಅಲ್ಲ. ಈಗ ನಾವೇನಂತ ಬರೀಬೇಕು, ಯಾವ ಕೊಡ್ತಾ ಇಲ್ಲ ನೀವು. ಈಗ ಅಶ್ವತ್ಥ ಸರ್ ಇಡೀ ಸಿನಿಮಾದಲ್ಲಿ ಒಂದು 20 ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ ಸರ್. ಇಡೀ 20 ಜನ ಕಲಾವಿದರು ಕೂಡ ಇಡೀ ಥ್ರೋಟ್ ಸಿನಿಮಾ ಇರ್ತಾರೆ. ಮಾಸ್ಟರ್ ಹಿರಣ್ಯ, ಗುರುರಾಜ್ ಅವರು, ರೂಪ್ ಅವರು, ಶ್ರೀನಿವಾಸ್ ಮೂರ್ತಿ ಅವರು ಒಂದು ಅದ್ಭುತವಾದ ಒಂದು ಪಾತ್ರ ಮಾಡಿದ್ದಾರೆ. ಹಾಗೇನೆ ಭವ್ಯ, ವಿಜಯಕಾಶ್ ಅವರು, ಮೈಸೂರು ಮಲ್ಲೇಶ್, ಹೀಗೆ ಹಲವಾರು ಜನ, ತುಂಬಾ ಜನ ಆಕ್ಟ್ ಮಾಡಿದ್ದಾರೆ. ಶಂಕರ್ ಅಶ್ವಥ್ ಅವ್ರ ಮಗ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇದರ ಮುಂಚೆನೂ ಕೂಡ ಹೇಳಿದ್ದೆ. ಇಡೀ ಸಿನಿಮಾ ಕಥೆ ಆಗೋದು ಒಂದು ಫಾನ್ ನಿಂದ ಕಥೆ ಸ್ಟಾರ್ಟ್ ಆಗುತ್ತೆ ಸರ್. ಒಂದು ಅಪರಾಧದ ಕಥೆ ಸ್ಟಾರ್ಟ್ ಆಗುವಂತ ಕಥೆ, ಒಂದು ಪ್ರೀತಿ ಪ್ರೇಮಕ್ಕೆ ಸಿಲುಕಿ ಅಗೇನ್ ಅಲ್ಲಿಂದ ಒಂದು ಡಿಸಪಾಯಿಂಟ್ ಆಗಿ ಅಗೇನ್ ಬೇರೆ ಒಂದು ಕಡೆ ಒಂದು ವಿಲೇಜಿಗೆ ಬಂದು, ಈ ವಿಲೇಜಿಗೆ ಬಂದಾಗ ಯಾವ್ಯಾವ ರೀತಿ ಸಂಬಂಧಗಳಲ್ಲಿ ನಡೆಯುವಂತ ರಿಯಲ್ ಇನ್ಸಿಡೆಂಟ್ಸ್ ಏನೇನು ನಡೆಯುತ್ತೆ ಅದಷ್ಟನ್ನು ಕೂಡ ಎತ್ಕೊಂಡು ಈ ನಡೆದಂತ ಲವ್ ಮ್ಯಾಟರ್ ಪ್ಲಸ್ ಈ ಫ್ಯಾಮಿಲಿಗಳಿಂದ ನಡೆದಂತ ಒಂದು ಕಲಹ, ಒಂದು ಜಗಳ, ಇದೆಲ್ಲವನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ. ಖಂಡಿತ ಈ ಸಿನಿಮಾ ಬಗ್ಗೆ ಇನ್ನೇನಾದ್ರು ಇಟ್ಕೊಡ್ಬೇಕು ಅಂತಂದ್ರೆ ನಾನು ಖಂಡಿತ ಕೊಡ್ತೀನಿ. ನಾನು ವಿತಿನ್ ಎ ವೀಕ್ ಅಲ್ಲಿ ನಾನು ಶೋ ಆಗ್ತೀನಿ ಸರ್. ದಯವಿಟ್ಟು ಪ್ಲೀಸ್ ಕ್ಷಮಿಸಿ. ಧನ್ಯವಾದ. ಅಂಡ್ ಫ್ಯಾಮಿಲಿ ಮತ್ತು ಒಂದು ಲವ್, ಇಷ್ಟು ಒಳಗೊಂಡಂತ ಒಂದು ಚಿತ್ರ ನಮ್ಮ ಸಿನಿಮಾದಲ್ಲಿ ನಮ್ಮ ತವರಿಗೆ ತಂಗಿ ಅಂತ ಒಂದು ದೊಡ್ಡ ಯಶಸ್ವಿ ಚಿತ್ರ ಮಾಡಿದೆ. ಆ ಸಿನಿಮಾ ನೋಡ್ಬೇಕಾದ್ರೆ ಸರ್ ಫಸ್ಟ್ ಕಾಪಿನಲ್ಲಿ ನನಗೆ ಗೊತ್ತಿದ್ದ ತರ ಕಣ್ಣಲ್ಲಿ ಬಂತು ಸರ್. ಅದಾದ ನಂತರ ನಾನು ಮಹಾರಾಜ, ತಿರುಪತಿ ಇದೆಲ್ಲ ಪಿಕ್ಚರ್ ಮಾಡಿದೆ ಸರ್. ಈ ಸಿನಿಮಾದಲ್ಲಿ ಸರ್ ನನಗೆ ಏನೋ ಒಂದು ತವರಿಗೆ ತಂಗಿನಲ್ಲಿ ಏನೋ ಒಂದು ಸೆಂಟಿಮೆಂಟ್ ಫೀಲ್ ಆಗಿತ್ತು, ಒಂದು ಭಾವನೆಗಳು ವ್ಯಕ್ತವಾಗಿತ್ತು. ಸಂಬಂಧ ಇರಬೇಕು, ಯಾಕಂದ್ರೆ ಇನ್ನು ಮುಂದೆ ಒಂದು 10 15 ವರ್ಷ, 20 ವರ್ಷ, 30 ವರ್ಷ ಬರುತ್ತೆ, ಸಂಬಂಧಕ್ಕೆ ಬೆಲೆ ಇರುತ್ತೆ. ಈ ಒಂದು ನಮ್ಮ ಸಿನಿಮಾದಲ್ಲಿ ಆ ಒಂದು ಈ ಒಂದು ಸಂಬಂಧನ ನೀಟಾಗಿ ತುಂಬಾ ಅದ್ಭುತವಾಗಿ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ಅದೇ ತರ ನಮ್ಮ ನಾಯಕರು ತುಂಬಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಫಸ್ಟ್ ಕಾಪಿನಲ್ಲಿ ಸರ್, ಅದೆಲ್ಲ ನನಗೆ ಕಣ್ಣಲ್ಲಿ ನೀರು ಬಂತು ಸರ್. ತುಂಬಾ ಚೆನ್ನಾಗಿದೆ, ದಯವಿಟ್ಟು ಪ್ರೋತ್ಸಾಹ ಮಾಡಿ. ಗಿಲ್ಲಿ ಚಿತ್ರ ಆದ್ಮೇಲೆ